ಈ APJ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆದಂಥ ಸಂದರ್ಭದೊಳಗೆ ನಾವೆಲ್ಲರೂ APJ ಅಬ್ದುಲ್ ಕಲಾಂ ಅವ್ರನ್ನ ಬಹಳ ಗೌರವಿಸ್ತೀವಿ. APJ ಅಬ್ದುಲ್ ಕಲಾಂ ಅಂದ್ರೆ ನಮಗೊಂದು ಗೌರವ ಅದು. ಯಾಕಂದ್ರೆ ಆಯಪ್ಪ ತನಗಾಗಿ ಏನನ್ನೂ ಮಾಡಲಿಲ್ಲ. ನೋಡ್ರಿ, ಒಳಗಡೆ ಹರಕ ಬಟ್ಟೆಗಳನ್ನು ಹಾಕೊಂಡು ಮ್ಯಾಲ ಬಹಳ ಚಲೋ ಬಟ್ಟೆಯನ್ನು ಹಾಕೊಳ್ತಿದ್ರಂತ, ಕೋರ್ಟನ್ನು ಹಾಕೋತಿದ್ರಂತ. ಅವರು ಬ್ಯಾಂಕ್ ಬ್ಯಾಲೆನ್ಸ್ ಹಿಂಗೆ ತೆಗೆದ್ರೆ 1000 ಅಂಕಿ ಒಳಗೆ ಇರ್ತಿತ್ತಂತ, 1,00,000 ಅಂಕಿ ದಾಟ್ತಿದ್ದಿಲ್ಲ ಅಂತ. APJ ಅಬ್ದುಲ್ ಕಲಾಂ ಅವರು 1,000 ಅಂಕಿ ಒಳಗಿರುವಂಥ ಎಷ್ಟು ಸರಳತೆಯ ಮನುಷ್ಯರಿ ಅವ್ರು. ನೋಡ್ರಿ, ದೊಡ್ಡ ದೊಡ್ಡ ವೇದಿಕೆ ಒಳಗೆ ಹೋದಾಗ ನಾ ಹಿಂಗೆ ದೇಶಕ್ಕಾಗಿ ನಾನು ಅಷ್ಟು ಮಾಡೀನಿ ಎಷ್ಟು ಮಾಡೀನಿ ಅಂತ ಹೇಳ್ಕೊಳ್ತಿದ್ದಿಲ್ಲ ಅಂತ. APJ ಅಬ್ದುಲ್ ಕಲಾಂ ಅವರು ಏನಂತ ಹೇಳ್ತಿದ್ರು ಅಂದ್ರೆ, ನೋಡ್ರಿ, ಬಡವರಿಗೆ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಮಾಡಿದರು. ನನ್ನ ನಿಜವಾದ ಬದುಕಿನ ಅರ್ಥ ಏನು ಅಂತ ಕೇಳಿದಾಗ APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಇನ್ನೊಬ್ಬರ ಕಣ್ಣೀರನ್ನು ಒರೆಸೋದು ನನ್ನ ನಿಜವಾದ ಬದುಕಿನ ಅರ್ಥ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ನಮ್ಮ ಬದುಕಿನ ಅರ್ಥ ಏನು ಅಂತ ನಾವು ಕೇಳಿದಾಗ ಅಪ್ಪವರ ಲಕ್ಷದ ಮೇಲೆ ಕೋಟಿ ಮಾಡೋದು ನೋಡ್ರಿ. ಅಪ್ಪವರ ಮನೆ ಮೇಲೆ ಮನೆ ಕಟ್ಟೋದು ನೋಡ್ರಿ. ಅಪ್ಪವರ ನಾವೆಲ್ಲ ಎದಕ್ಕಾಗಿ ಬಡ್ದಾಡಕತ್ತೀವ್ರಿ? ಇವತ್ತು ನೋಡ್ರಿ, 1000 ವರ್ಷಗಳ ಕಳೆದು ಹೋದರೂ ಕೂಡ ಇವತ್ತು ಶರಣರನ್ನು ನಾವೆಲ್ಲರೂ ಕೂಡ ನೆನಿತೀವಿ. ಯಾತಕ್ಕಾಗಿ? ಇನ್ನೊಬ್ಬರ ಕಷ್ಟಗಳನ್ನು ಕೇಳಿದರು ಅಂತ, ಇನ್ನೊಬ್ಬರ ಕಣ್ಣಿನೊಳಗೆ ನೀರು ಬರೆಸಲಿಲ್ಲ ಅಂತ ಇಂದಿಗೂ ಕೂಡ ಆ ಶರಣರನ್ನು ನೆನಿತೀವಿ ನಾವೆಲ್ಲ. ಹಿಂಗ ಕೂಡಿರುವಂಥ ಜನರ ಮಧ್ಯದೊಳಗೆ ನಾನೊಂದು ಪ್ರಶ್ನೆ ಕೇಳಿದೆ. ಏನು ಕೇಳಿದೆ ಅಂದ್ರೆ, ಏನ್ರಪ್ಪ ಹಿರಿಯರ ತಂದೆಯರ, ನೀವೆಲ್ಲ ಹೆಂಡತಿ ಮಾತು ಕೇಳ್ತೀರೇನಂತ ಕೇಳಿದೆ ನಾನು. ನೀವೆಲ್ಲ ಹೆಂಡತಿ ಮಾತು ಕೇಳ್ತೀರೇನಂತ ಕೇಳಿದ ತಕ್ಷಣ ಅವಾಗ ಎಲ್ಲರೂ ಕೈ ಎತ್ತಿದ್ರಿ. ನಾ ಅಂದೆ, ಎಲ್ಲರೂ ಹೆಂಡತಿ ಮಾತು ಕೇಳೋರೇನು? ದೂರದೊಳಗೆ ಒಬ್ಬ ಮಧ್ಯದೊಳಗೆ ಕುಳಿತಂಥ ವ್ಯಕ್ತಿ ಕೈ ಎತ್ತಿದ್ದಿಲ್ಲ. ಅವಾಗ ನಾನು ಕೇಳಿದೆ, ಯಾಕೋ ಮಾರೇ ನೀನು ಹೆಂಡತಿ ಮಾತು ಕೇಳಂಗಿಲ್ಲ ನೀನು? ಅವಾಗ ಅವೇನು ಅನ್ಬೇಕ್ರಿ, ಅಪ್ಪವ್ರ ನೀವೇನು ಪ್ರಶ್ನೆ ಕೇಳಿರಿ? ಹೆಂಡತಿ ಮಾತು ಯಾರು ಕೇಳ್ತಾರ ಅವ್ರು ಕೈ ಎತ್ತಿರಿ ಅಂತ ಹೇಳಿರಿ. ಮತ್ತು ನನ್ನ ಹೆಂಡತಿ ನನಗೆ ಪರ್ಮಿಷನ್ ಕೊಟ್ಟಿಲ್ಲ ಕೈ ಎತ್ತಕ್ಕೆ, ನಾನೇ ಕೆತ್ತಲ್ರಿ ಅಂದ. ಎಷ್ಟು ಚೀಸ್ ಅದಾರಲ್ರಿ. ಅಕ್ಬರ ಬೀರ್ಬಲ್ ಆಸ್ಥಾನದೊಳಗೆ ಅಕ್ಬರ ಕುಳಿತಿರುವಂಥ ಸಂದರ್ಭದೊಳಗೆ ಬೀರ್ಬಲ್ಲನ ಕತೆ ನೀವೆಲ್ಲ ಕೇಳಿರಿ. ರಾಜ ಅಕ್ಬರನಿಗಿಂತಲೂ ಕೂಡ ಬೀರ್ಬಲ್ನ ಮಂತ್ರಿ ಉತ್ತರ ಕೊಡೋದ್ರೊಳಗೆ ಭಾಳ ಎತ್ತಿದ ಕೈ ಇದ್ದ. ಅಕ್ಬರ್ನ ಪ್ರಶ್ನೆಗಳಿಗೆ ಮಸ್ತ್ ಖಡಕ್ ಉತ್ತರ ಕೊಡವ ಅಂದ್ರೆ ಬೀರ್ಬಲ್ಲ. ಅಕ್ಬರ್ ಕುಂತಿದ್ದ, ಬೀರ್ಬಲ್ಲ ಮಂತ್ರಿ ದಿನಾ ಬರೋದಕ್ಕಿಂತ ಒಂದು ಸ್ವಲ್ಪ ಲೇಟಾಗಿ ಆಸ್ಥಾನಕ್ಕೆ ಬಂದಂತ ನೋಡ್ರಿ. ಆಸ್ಥಾನಕ್ಕೆ ಬಂದಾಗ ಅಕ್ಬರ್ ಕೇಳಿದ, ಯಾಕ್ರಿ ಬೀರ್ಬಲ್ರ ಮಂತ್ರಿಗಳು ಯಾಕೆ ಲೇಟ್ ಆಯಿತು? ಅವಾಗ ಬೀರ್ಬಲ್ ಅಂದ, ಏನಿಲ್ರಿ ರಾಜರ, ಮನೆ ಒಳಗೆ ನನ್ನ ಶ್ರೀಮತಿಯವರು ನನ್ನ ಹೆಂಡತಿ ಒಂದು ಕೆಲಸ ಹೇಳಿದ್ಲು ರೀ, ಅದನ್ನು ಮಾಡಿ ಬರೋದಕ್ಕೆ ಲೇಟ್ ಆಯಿತು. ಅವಾಗ ಅಕ್ಬರ್ ಸಿಟ್ಟಿಗೆದ್ದ, ಓಹೋ, ನನ್ನ ಆಸ್ಥಾನದೊಳಗೆ ಇದ್ಕೊಂಡು ನೀ ಹೆಂಡತಿ ಮಾತು ಕೇಳ್ತೀಯನ? ಅವಾಗ ಬೀರ್ಬಲ್ ಅಂದ, ನಾನಲ್ರಿ, ಇಲ್ಲೇನು ಪ್ರಜೆಗಳು ಏನು ಸೈನಿಕರು ಅಂತ ಅದಾರಲ್ಲ, ಎಲ್ಲರೂ ಹೆಂಡತಿ ಮಾತು ಕೇಳೋರ. ಅವಾಗ ಮೊದಲು ಎಷ್ಟು BP ಎದೈತಿ, ಫುಲ್ BP ಹೇಳ್ತ ನೋಡ್ರಿ ಅವನಿಗೆ. ಇದಂಗೆ ಸಾಧ್ಯ? ನೀನು ಅಷ್ಟೇ ಅಲ್ಲಾರ್ದ ಎಲ್ಲರೂ ಹೆಂಡತಿ ಮಾತು ಕೇಳೋದಕ್ಕೆ ಹೆಂಗೆ ಸಾಧ್ಯ? ಕೇಳತಾರಿ, ಕೇಳಬೇಕ. ಇದು ನಾನು ಪರೀಕ್ಷೆ ಮಾಡಬೇಕು. ಹೌದಾ, ಆಯ್ತಂತ ತಿಳ್ಕೊಂಡು ಬೀರ್ಬಲ್ ಹೇಳಿದ, ನನಗೊಂದು 100 ಕತ್ತಿಗಳನ್ನು 100 ಕುದುರೆಗಳನ್ನು ಕೊಡ್ರಿ ಅಂದ. ಎಷ್ಟ್ರಿ? 100 ಕತ್ತಿಗಳನ್ನು 100 ಕುದುರೆಗಳನ್ನು ಕೊಡ್ರಿ. ಅವಾಗ ಬೀರ್ಬಲ್ 100 ಕತ್ತಿ 100 ಕುದುರೆಗಳನ್ನು ತರಿಸಿ ಅದಕ್ಕೊಂದು ಇಟ್ಟ ನೋಡ್ರಿ. ಯಾರು ಹೆಂಡತಿ ಮಾತು ಕೇಳ್ತಾರಲ್ಲ ಅವ್ರಿಗೆ ಕತ್ತಿ, ಯಾರು ಹೆಂಡತಿ ಮಾತು ಕೇಳಂಗಿಲ್ಲಲ್ಲ ಅವರಿಗೆ ಕುದುರೆ. ಲಕ್ಷದೊಳಗೆ ಇಟ್ಕೊಳ್ರಿ. ಆ 100 ಕತ್ತಿ 100 ಕುದುರೆಗಳನ್ನು ತೆಗೆದುಕೊಂಡು ಈ 4 ರೋಡ್ ಮಧ್ಯದೊಳಗೆ ಏನು ಬಜಾರ್ ಇರ್ತದಲ್ಲ ಆ ಬಜಾರ್ ಒಳಗೆ ಒಯ್ದಿಟ್ಟ ನೋಡ್ರಿ. ಅಲ್ಲಿ ಹೋಗಿ ಬೀರ್ಬಲ್ ನಿಂತ,
ಎಲ್ಲರೂ ಬರೋರು ಪರೀಕ್ಷೆ ಮಾಡವ, ಹೆಂಡತಿ ಮಾತು ಕೇಳ್ತೀರೇನ್ರಿ? ಮೊದಲು ಕೇಳೋಲ್ಲ ಅಂದವರು ಆಮೇಲೆ ಕೇಳ್ತೀನಿ ಅಂದ ಕತ್ತೆ ಒಯ್ದು ಬಿಡೋರು. ಯಾಕಂದ್ರೆ ಬೀರ್ಬಲ್ನ ಆ ಪರೀಕ್ಷೆಗಳು ಹಂಗಿದ್ದು. ಎಲ್ಲರೂ ಕತ್ತೆಗಳನ್ನು ಒಯ್ಯಾಕತ್ರು. ದೂರದೊಳಗೆ ಒಬ್ಬ ಬಂದ ನೋಡ್ರಿ, ಮಸ್ತ್ ದಾಡ್ಸಿ ಮನುಷ್ಯ, ದಷ್ಟ ಪುಷ್ಟ ಭಾರಿ ಇದ್ದಾವ. ಆ ಮನುಷ್ಯ ಮಸ್ತ್ ರಾಜಾರಂಗ ಬಂದವ ನಡ್ಕೋ ಅಂತ. ಏನ್ರಿ ಬಿರ್ಬಲ್ರ ಮಂತ್ರಿಗಳ ಇಲ್ಲಿ ನಿಂತೀರಿ? ನಿಲ್ಲಬೇಕಲ್ಲಪ್ಪ. ಏನು ಸಮಾಚಾರ? ಏನಿಲ್ಲ, ನಿನ್ನ ಮನೆ ಒಳಗೆ ನಿನ್ನ ಹೆಂಡತಿ ಮಾತು ಕೇಳ್ತೀಯ ನೀನು? ನಾನೇನು ಕೇಳಿರಿ? ನನ್ನ ಆಳು ನೋಡಿದ್ರೆ ಗೊತ್ತಾಗಿಲ್ಲ ನಿಮಗೆ? ನನ್ನನ್ನು ನೋಡಿದ್ರೆ ನಾನು ಹೆಂಡ್ತಿ ಗಡಗಡ ಅಂತ ನಡಗಿ ಹೊಕ್ಕಳ. ಚಲೋ ಗಡಿಯರ ಸಿಕ್ತಲ್ಲ ಅಂದ್ರು ಬಿರ್ಬಲ್ರು. ಚಲೋ ಗಡಿ ಒಂದರ ಸಿಕ್ತಲ್ಲ, ಹಂಗೇನು? ಆಯ್ತು ತಗೊಳಪ್ಪ ಅಂತ ಏನು ಕೊಟ್ರಿ? ಕುದುರೆ ಕೊಟ್ರು. ಆ ಕುದುರೆ ಮೇಲೆ ಕುಂತ. ಹೆಂಗಿತ್ತದು ಕುದುರೆ? ಹಂಡ ಮಂಡ, ಬಿಳಿ ಕರಿ ಕೆಂಪು ತಳ್ಳಗ ಸೊಟ್ಟಗ ಇರುವಂಥ ಕುದುರೆಯನ್ನು ಕೊಟ್ಟು ಕಳಿಸಿದ. ಅದ್ರ ಮೇಲೆ ಕುಂತಾವ ಮಸ್ತ್. ಆ ಬಿರ್ಬಲ ಕೇಳಿದ, ಹೆಂಗೆ ಕಾಣಕತ್ತೀನ್ರಿ? ಮಸ್ತ್ ರಾಜರಂಗ ಕಾಣಕತ್ತೀನಿ ನೋಡಪ್ಪ. ಹೊಂಟ ನೋಡ್ರಿ, ಟಕಕ್ಕ 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 ಟಕಕ್ಕ. ಮನೆ ಮುಂದಗಡೆ ತಗೊಂಡು ಬಂದ ಬಾಗಿಲ ಮುಂದೆ ನಿಲ್ಲಿಸಿದ. ಯಾರೇನು ಕರ್ದಾರಿ ಒಳಗೆ? ಹೆಂಡತಿನ ಕರ್ದ ನೋಡ್ರಿ. ಬಾಯ್ಲಿ ಹೊರಗೆ ಬಾ. ಆಕೆ ಓಡಿ ಬಂದೋಡ್ರಿ. ಓಡಿ ಬಂದು ಹೆಂಗೆ ಕಾಣಕತ್ತೀನಿ? ಮಸ್ತ್ ರಾಜರಂಗ ಕಾಣಕತ್ತೀರಿ ನೋಡ್ರಿ, ಮಸ್ತ್ ರಾಜರಂಗ ಕಾಣಕತ್ತೀರಿ ನೋಡ್ರಿ. ಆದ್ರೆ ಇಟ್ಟಳು ನೋಡ್ರಿ ಇಲ್ಲಿ. ಅಪ್ಪವ್ರ ನನ್ನ ಮಗ ಬಹಳ ಚಲೋ ರೀ, ಆದ್ರೆ ಸುಳಿ ಸುಮಾರಿ. ಅಪ್ಪವ್ರ ನನ್ನ ಮಗ ಭಾಳ ಶಾಣೆ ಅದಾನ್ರಿ, ಆದ್ರೆ ಉಡಾಳ್ತನ ಭಾಳ ಮಾಡ್ತಾನ್ರಿ ಅಂತಿರಲ್ರಿ. ಇಲ್ಲೇನಾಗತ್ತಾಳ ನೋಡ್ರಿ, ಮಸ್ತ್ ರಾಜರಂಗ ಕಾಣಕತ್ತೀರಿ, ಆದ್ರೆ ಹಂಡ ಮುಂಡ ಇರುವಂಥ ಸೊಟ್ಟ ಪಟ್ಟಿರುವಂಥ ಕುದುರೆಯನ್ನು ತಂದಿರಿ. ಮಸ್ತ್ ಬೆಳ್ಳಗ ಕೆಂಪಗ ಇರುವಂಥ ಕುದುರೆಯನ್ನ, ದಷ್ಟಪುಷ್ಟ ಇರುವಂಥ ಕುದುರೆಯನ್ನ ತಂದಿದ್ರ ಮಸ್ತ್ ರಾಜರಂಗ ಕಾಣ್ತಿದ್ರು ನೋಡ್ರಿ. ಇಷ್ಟು ಅನ್ನೋದೇ ತಡ ಹೊಳಿಸಿದ ನೋಡ್ರಿ ಕುದುರೆ. ಮತ್ತೆ ಎಲ್ಲಿ ಬಂದ? ಅಲ್ಲೇ ಬಂದ ಬಿರ್ಬಲ್ಲನ ಕಡೆ. ಮತ್ತೆ ಟಕಕ್ಕ 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 ಅಂತ. ಬಿರ್ಬಲ್ಲ ದೂರದಿಂದ ಅನ್ಕೊಂಡ ಗಡಿ ಎದಕ್ಕೆ ಬಂದತ್ತಂತ ಗೊತ್ತಾಯ್ತು. ಬಂದವನ ಬೀರ್ಬಲ್ಲ, ಬರ್ರಿ ರಾಜರ ಬರ್ರಿ, ಏನಾಯ್ತು? ಏನಿಲ್ಲ, ನನ್ನ ಮನೆ ಒಳಗೆ ನನ್ನ ಶ್ರೀಮತಿಯವರು, ನನ್ನ ಹೆಂಡತಿ ಈ ಕುದುರೆ ಯಾಕ ಹಂಡ ಮಂಡ ಸೊಟ್ಟ ಐತಂತ, ಅದಕ್ಕೆ ಮಸ್ತ್ ದಪ್ಪಗ ದಷ್ಟಪುಷ್ಟ ಇರುವಂಥ ಕುದುರೆಯನ್ನು ಕೊಡ ಅಂದಾರ. ಅದಕ್ಕೆ ಅಲ್ಲಿ ನಿಂತದ ನೋಡ್ರಿ, ಎಷ್ಟು ಬೆಳ್ಳಗ ದಷ್ಟಪುಷ್ಟ ಹೆಂಗೈತೆ ನೋಡು. ಆ ಕುದುರೆ ಕೊಡ್ರಿ. ಅವಾಗ ಇಸ್ಕೊಂಡು ಏನು ಕೊಟ್ಟಾರ? ಕುದುರೆ ಕೊಟ್ಟನನ್ರಿ. ಏನು ಕೊಟ್ಟ? ಕತ್ತಿ ಕೊಟ್ಟು ಕಳಿಸಿದ. ಹಿಂಗ ಕತ್ತಿಗಳ 97-96 ಕತ್ತಿಗಳು ಹೋದವು. ಕುದುರೆಗಳು ಎಲ್ಲೋ 1, 2, 3 ಹೋಗಿದ್ದು. ಅವೆಲ್ಲ ತಗೊಂಡು ಮತ್ತೆ ಎಲ್ಲಿ ಬಂದ ಅಂದ್ರೆ ರಾಜನ ಆಸ್ಥಾನಕ್ಕೆ ಬಂದ ನೋಡ್ರಿ. ಅಕಬರ ಮ್ಯಾಲ ಕುಂತಿದ್ದ, ನೋಡ್ತಾನ ಕುದುರೆಗಳು ಕತ್ತೆಗಳನ್ನು ನೋಡ್ತಾನ. ಎಲ್ಲ ಕತ್ತೆಗಳು ಹೋಗೇ ಬಿಟ್ಟವಲ್ಲಪ್ಪ. ಇದೇನಿದು? ಎಲ್ಲರೂ ಹೆಂಡತಿ ಮಾತು ಕೇಳೋರೇನು? ಆಶ್ಚರ್ಯ ಆಗಿ ರಾಜ ಅಂತನಂತ, ಮತ್ತು ಕುದುರೆಗಳು ಹೆಂಗದಾವ ಹಂಗ ತಂದು, ಮತ್ತು ಕತ್ತೆಗಳು ಇವ 1, 2, 3 ಉಳಿಸ್ಕೊಂಬಂದಿಲ್ಲ, ಅವ್ಯಾಕ ತಂದು ಕೊಟ್ಟು ಬರ್ಬೇಕಿಲ್ಲ ಅಲ್ಲೇ ಅಂದ್ರ. ಅವಾಗ ಬಿರ್ಬಲ್ ಏನು ಅನ್ಬೇಕ್ರಿ? ರಾಜರ, 1 ನನಗೆ 1 ನಿಮಗ. ಯಾಕಂದ್ರೆ ಎಲ್ಲರೂ ಹೆಂಡತಿ ಮಾತು ಕೇಳೋರು. ಯಾಕೆ ಹೆಂಡತಿ ಮಾತು ಕೇಳಬೇಕು ಅಂದ್ರೆ ಮನೆ ಚಂದ ಇರ್ತದ. ಆ ಮನೆಯ ಲಕ್ಷ್ಮಿಯಾಗಿ ಬಂದಿರುವಂಥ, ಆ ಮನೆಯ ದೀಪವಾಗಿ ಬಂದಿರುವಂಥ, ಬೆಳಗಲಿಕ್ಕೆ ಬಂದಿರುವಂಥ ಆ ತಾಯಿ, ಆಕೆ ಮಾತು ಕೇಳಿದ್ರೆ ಗಂಡ ಬಹಳ ಚಲೋ ದಾರಿ ಒಳಗೆ ನಡೆಯಲು ಸಾಧ್ಯ. ಈಗಿನೂ ಹೆಂಗಾಗ್ಯಾವ ಅಂದ್ರೆ ಗಂಡಂದಿರು ನೋಡಬೇಕು, ಮದುವೆಕ್ಕಿಂತ ಪೂರ್ವದೊಳಗೆ ಹಂಡ ಮಂಡ ಹೆಂಗೆ ಇರ್ತಾವೆ. ಅವನು ತಂದು ಬಹಳ ಚಲೋ ಮೂರ್ತಿ ಮಾಡಿದಂಗೆ ಮಾಡ್ತಾರೆ ಹೆಂಡತಿಯರು. ಯಾಕಂದ್ರೆ ಆ ಹೆಂಡತಿ ಆತನ ಪಾಲಿಗೆ ದೇವತೆಯಾಗಿ ಬಂದಿರ್ತಾಳೆ. ಆ ತಾಯಿಯ ಮಾತು ಕೇಳೋದ್ರಿಂದ ಮನೆ ಬಹಳ ಚಲೋ ನಡೀತದ ಅಂತ ಹೇಳ್ತಾರೆ.